ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗಾದಿಯ ಕುರ್ಚಿ ಕಿತ್ತಾಟ ಮತ್ತಷ್ಟು ತೀವ್ರಗೊಂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಜನ್ಮದಿನದ ಬೆನ್ನಲ್ಲೇ ಕೈಪಾಳ್ಯದಲ್ಲಿ ಭಾರೀ ರಾಜಕೀಯ ಹಲ್ಚಲ್ ಸೃಷ್ಟಿಯಾಗಿದೆ. ಕೇರಳ ಸಿಎಂ ಕುರ್ಚಿ ಗುದ್ದಾಟ, ಸಿಎಂ ಪ್ರಮಾಣ ವಚನ, ಡಿಕೆಶಿ ಅಲ್ಲಿಯೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದ್ದು ದೆಹಲಿ ಮಟ್ಟದಲ್ಲೂ ಕೂಡ ಸಂಚಲನ ಶುರುವಾಗಿದೆ. ಈ ಕುರಿತಾದಂತಹ ಒಂದು ಕಂಪ್ಲೀಟ್ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಬೈ ಎಲೆಕ್ಷನ್ ಫಲಿತಾಂಶ ಬೆನ್ನಲ್ಲೇ ಕುರ್ಚಿ ಕದನ. ಕೇರಳ ಬಳಿಕ ಕರ್ನಾಟಕ ನಾಯಕತ್ವ ವಿವಾದಕ್ಕೆ ಇತಿಶ್ರೀ. ಬೈ ಎಲೆಕ್ಷನ್ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕದನ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇರಳದಲ್ಲಿ ಸರ್ಕಾರ ರಚನೆ ಮತ್ತು ಹೊಸ ಸಿಎಂ ಆಯ್ಕೆ ಯುದ್ಧವನ್ನ ಗೆದ್ದಿರುವ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ನೆರೆಯ ರಾಜ್ಯ ಕರ್ನಾಟಕದ ನಾಯಕತ್ವ ಬಗೆಹರಿಸುವುದು ಸವಾಲಾಗಿದೆ. ರಾಜ್ಯದಲ್ಲಿ ಸುದೀರ್ಘ ಅವಧಿಯಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಾಯಕತ್ವ ಕದನ ನಡೀತಾನೆ ಇದೆ. ಹೀಗಾಗಿ ಇದಕ್ಕೆ ಅಂತ್ಯ ಹಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆಯಂತೆ. ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಮತ್ತು ಖಾಲಿ ಇರುವ ಸಚಿವ ಸ್ಥಾನಗಳ ಭರ್ತಿಗೆ ಒತ್ತಾಯಿಸ್ತಾ ಇದ್ರೆ, ಇತ್ತ ಡಿಕೆಶಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ. ಡಿಕೆಶಿಗೆ ಬರ್ತ್ಡೇ ಗಿಫ್ಟ್ ಕೊಡುತ್ತಾ ಹೈಕಮಾಂಡ್. ಕೇರಳದಲ್ಲಿ ರಾಹುಲ್ ಭೇಟಿ ಮಾಡ್ತಾರಾ ಡಿಕೆಶಿ? ಇನ್ನು ಇದೇ ಮೇ 15ರಂದು ಡಿಕೆಶಿ ಜನ್ಮದಿನ ಮುಗಿದಿದೆ. ಸಿಎಂ ಆಗುವ ಕನಸು ಕಾಣ್ತಾ ಇರೋ ಟ್ರಬಲ್ ಶೂಟರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಬರ್ತ್ಡೇ ಗಿಫ್ಟ್ ಕೊಡುತ್ತಾ ಅಂತ ರಾಜಕೀಯ ಪಡಸಾಲೆಯಲ್ಲಿ ಜೋರು ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಸೋಮವಾರ ಕೇರಳದಲ್ಲಿ ನಡೆಯಲಿರುವ ಸಿಎಂ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಸೇರಿ ಹೈಕಮಾಂಡ್ನ ಪ್ರಮುಖ ನಾಯಕರು ಆಗಮಿಸ್ತಾ ಇದ್ದಾರೆ. ಡಿಕೆಶಿ ಕೂಡ ಕೇರಳಕ್ಕೆ ಹೋಗ್ತಾ ಇದ್ದು ಅಲ್ಲಿ ರಾಹುಲ್ ಗಾಂಧಿ ಜೊತೆ ಸಿಎಂ ಕುರ್ಚಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕುರ್ಚಿ ಕಿತ್ತಾಟದ ಮಧ್ಯೆ ದೈವದ ಮೊರೆ ಹೋದ ಕೈನಾಯಕ. ಅಧಿಕಾರ ಹಂಚಿಕೆಯ ಸೂತ್ರದ ಆಧಾರದ ಮೇಲೆ ತಮಗೆ ಸಿಎಂ ಪಟ್ಟ ಸಿಗಲೇಬೇಕು ಅಂತ ಪಟ್ಟು ಹಿಡಿದಿರುವ ಡಿಕೆಶಿ ನಿನ್ನೆಯಷ್ಟೇ ಕೇರಳದಲ್ಲಿ ತಾಂತ್ರಿಕ ಪೂಜೆ ಹಾಗೂ ವಿಶೇಷ ಹೋಮಗಳನ್ನು ನೆರವೇರಿಸಿದ್ದಾರೆ. ಶತ್ರು ಭೈರವಿ ಯಾಗ ಅಥವಾ ರಾಜರಾಜೇಶ್ವರಿ ಪೂಜೆಯ ಮೂಲಕ ರಾಜಕೀಯ ವಿಘ್ನ ನಿವಾರಣೆಗೆ ಡಿಕೆಶಿ ಶರಣಾಗಿದ್ದಾರೆ ಎನ್ನಲಾಗ್ತಾ ಇದೆ. ಅತ್ತ ಕೇರಳದಲ್ಲಿ ರಾಜಕೀಯ ದಾಳ ಉರುಳ್ತಾ ಇದ್ರೆ, ಇತ್ತ ಬೆಂಗಳೂರು ಮತ್ತು ದೆಹಲಿಯಲ್ಲೂ ಡಿಕೆಶಿ ಬೆಂಬಲಿಗರ ಪಡೆ ಅಲರ್ಟ್ ಆಗಿದೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರೋದಕ್ಕೆ ಡಿಕೆಶಿ ಆಪ್ತ ಶಾಸಕರು ಹಾಗೂ ಬೆಂಬಲಿಗರು ಸದ್ದಿಲ್ಲದೆ ದೆಹಲಿ ಪಯಣ ಬೆಳೆಸುವ ಸಾಧ್ಯತೆ ದಟ್ಟವಾಗಿದೆ. ಸಿದ್ದರಾಮಯ್ಯ ಬಣಕ್ಕೆ ಕೌಂಟರ್ ಕೊಡೋದಕ್ಕೆ ಡಿಕೆಶಿ ಪಡೆ ಈಗಿನಿಂದಲೇ ದೆಹಲಿಯಲ್ಲಿ ಮೊಕ್ಕಾಂ ಹೂಡೋದಕ್ಕೆ ತಯಾರಿ ನಡೆಸ್ತಾ ಇರೋ ಬಗ್ಗೆಯೂ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಒಂದು ಮಾತು, ಕೇರಳದಲ್ಲಿ ಇವತ್ತು ಚೀಫ್ ಮಿನಿಸ್ಟರ್ ಆಯ್ಕೆ ವಿಚಾರದಲ್ಲಿ ಯಾವ ರೀತಿ ಬುದ್ಧಿವಂತಿಕೆಯಲ್ಲಿ ಜನಸಾಮಾನ್ಯರ ಅಪೇಕ್ಷೆಯಂತೆ ನಿರ್ಧಾರ ತೆಗೆದುಕೊಂಡ್ರು, ಅದರಂತೆ ಎಲ್ಲ ಮುಂದಿನ ದಿನಗಳಲ್ಲಿ ಹೈಕಮಾಂಡರು ಯಾವುದೇ ಕರ್ನಾಟಕದ ಎಷ್ಟೇ ಗೊಂದಲ ಇದ್ರು ನಿವಾರಣೆ ಮಾಡ್ತಾರೆ ಅನ್ನೋದನ್ನ ಶಕ್ತಿವಂತರು, ಸಮರ್ಥರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದಿನ ದಿನಗಳಲ್ಲಿ ನಿರ್ಧಾರ ತೆಗೆದುಕೋತಾರೆ. ಅಫ್ಕೋರ್ಸ್ ಅದು ಬಹಳ ದಿನದಿಂದ ಇರೋಂಥ ವಿಚಾರನ ಅದನ್ನ ಸಭೆ ಮಾಡಿ ಚರ್ಚೆಗಳು ಮಾಡಿಕೊಂಡು ಹೈಕಮಾಂಡರ್ ತೆಗೆದುಕೊಂಡಂತ ನಿರ್ಧಾರ ಸೂಕ್ತವಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಒಟ್ನಲ್ಲಿ ಕೇರಳದ ಮುಖ್ಯಮಂತ್ರಿ ಫೈಟ್ಗೆ ಬಂತೆರೆದ ಹೈಕಮಾಂಡ್ ಅದೇ ದೇವರನಾಡಲ್ಲಿ ರಾಜ್ಯದ ಕುರ್ಚಿ ಫೈಟ್ ನ ತೀರ್ಪು ಘೋಷಣೆ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ತಾರ. ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸುತ್ತಾ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗಾದಿಯ ಕುರ್ಚಿ ಕಿತ್ತಾಟ ಮತ್ತಷ್ಟು ತೀವ್ರಗೊಂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಜನ್ಮದಿನದ ಬೆನ್ನಲ್ಲೇ ಕೈಪಾಳ್ಯದಲ್ಲಿ ಭಾರೀ ರಾಜಕೀಯ ಹಲ್ಚಲ್ ಸೃಷ್ಟಿಯಾಗಿದೆ. ಕೇರಳ ಸಿಎಂ ಕುರ್ಚಿ ಗುದ್ದಾಟ, ಸಿಎಂ ಪ್ರಮಾಣ ವಚನ, ಡಿಕೆಶಿ ಅಲ್ಲಿಯೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದ್ದು ದೆಹಲಿ ಮಟ್ಟದಲ್ಲೂ ಕೂಡ ಸಂಚಲನ ಶುರುವಾಗಿದೆ. ಈ ಕುರಿತಾದಂತಹ ಒಂದು ಕಂಪ್ಲೀಟ್ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಬೈ ಎಲೆಕ್ಷನ್ ಫಲಿತಾಂಶ ಬೆನ್ನಲ್ಲೇ ಕುರ್ಚಿ ಕದನ. ಕೇರಳ ಬಳಿಕ ಕರ್ನಾಟಕ ನಾಯಕತ್ವ ವಿವಾದಕ್ಕೆ ಇತಿಶ್ರೀ. ಬೈ ಎಲೆಕ್ಷನ್ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕದನ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇರಳದಲ್ಲಿ ಸರ್ಕಾರ ರಚನೆ ಮತ್ತು ಹೊಸ ಸಿಎಂ ಆಯ್ಕೆ ಯುದ್ಧವನ್ನ ಗೆದ್ದಿರುವ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ನೆರೆಯ ರಾಜ್ಯ ಕರ್ನಾಟಕದ ನಾಯಕತ್ವ ಬಗೆಹರಿಸುವುದು ಸವಾಲಾಗಿದೆ. ರಾಜ್ಯದಲ್ಲಿ ಸುದೀರ್ಘ ಅವಧಿಯಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಾಯಕತ್ವ ಕದನ ನಡೀತಾನೆ ಇದೆ. ಹೀಗಾಗಿ ಇದಕ್ಕೆ ಅಂತ್ಯ ಹಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆಯಂತೆ. ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಮತ್ತು ಖಾಲಿ ಇರುವ ಸಚಿವ ಸ್ಥಾನಗಳ ಭರ್ತಿಗೆ ಒತ್ತಾಯಿಸ್ತಾ ಇದ್ರೆ, ಇತ್ತ ಡಿಕೆಶಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ. ಡಿಕೆಶಿಗೆ ಬರ್ತ್ಡೇ ಗಿಫ್ಟ್ ಕೊಡುತ್ತಾ ಹೈಕಮಾಂಡ್.
ಕೇರಳದಲ್ಲಿ ರಾಹುಲ್ ಭೇಟಿ ಮಾಡ್ತಾರಾ ಡಿಕೆಶಿ? ಇನ್ನು ಇದೇ ಮೇ 15ರಂದು ಡಿಕೆಶಿ ಜನ್ಮದಿನ ಮುಗಿದಿದೆ. ಸಿಎಂ ಆಗುವ ಕನಸು ಕಾಣ್ತಾ ಇರೋ ಟ್ರಬಲ್ ಶೂಟರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಬರ್ತ್ಡೇ ಗಿಫ್ಟ್ ಕೊಡುತ್ತಾ ಅಂತ ರಾಜಕೀಯ ಪಡಸಾಲೆಯಲ್ಲಿ ಜೋರು ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಸೋಮವಾರ ಕೇರಳದಲ್ಲಿ ನಡೆಯಲಿರುವ ಸಿಎಂ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಸೇರಿ ಹೈಕಮಾಂಡ್ನ ಪ್ರಮುಖ ನಾಯಕರು ಆಗಮಿಸ್ತಾ ಇದ್ದಾರೆ. ಡಿಕೆಶಿ ಕೂಡ ಕೇರಳಕ್ಕೆ ಹೋಗ್ತಾ ಇದ್ದು ಅಲ್ಲಿ ರಾಹುಲ್ ಗಾಂಧಿ ಜೊತೆ ಸಿಎಂ ಕುರ್ಚಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕುರ್ಚಿ ಕಿತ್ತಾಟದ ಮಧ್ಯೆ ದೈವದ ಮೊರೆ ಹೋದ ಕೈನಾಯಕ. ಅಧಿಕಾರ ಹಂಚಿಕೆಯ ಸೂತ್ರದ ಆಧಾರದ ಮೇಲೆ ತಮಗೆ ಸಿಎಂ ಪಟ್ಟ ಸಿಗಲೇಬೇಕು ಅಂತ ಪಟ್ಟು ಹಿಡಿದಿರುವ ಡಿಕೆಶಿ ನಿನ್ನೆಯಷ್ಟೇ ಕೇರಳದಲ್ಲಿ ತಾಂತ್ರಿಕ ಪೂಜೆ ಹಾಗೂ ವಿಶೇಷ ಹೋಮಗಳನ್ನು ನೆರವೇರಿಸಿದ್ದಾರೆ. ಶತ್ರು ಭೈರವಿ ಯಾಗ ಅಥವಾ ರಾಜರಾಜೇಶ್ವರಿ ಪೂಜೆಯ ಮೂಲಕ ರಾಜಕೀಯ ವಿಘ್ನ ನಿವಾರಣೆಗೆ ಡಿಕೆಶಿ ಶರಣಾಗಿದ್ದಾರೆ ಎನ್ನಲಾಗ್ತಾ ಇದೆ. ಅತ್ತ ಕೇರಳದಲ್ಲಿ ರಾಜಕೀಯ ದಾಳ ಉರುಳ್ತಾ ಇದ್ರೆ ಇತ್ತ ಬೆಂಗಳೂರು ಮತ್ತು ದೆಹಲಿಯಲ್ಲೂ ಡಿಕೆಶಿ ಬೆಂಬಲಿಗರ ಪಡೆ ಅಲರ್ಟ್ ಆಗಿದೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರೋದಕ್ಕೆ ಡಿಕೆಶಿ ಆಪ್ತ ಶಾಸಕರು ಹಾಗೂ ಬೆಂಬಲಿಗರು ಸದ್ದಿಲ್ಲದೆ ದೆಹಲಿ ಪಯಣ ಬೆಳೆಸುವ ಸಾಧ್ಯತೆ ದಟ್ಟವಾಗಿದೆ. ಸಿದ್ದರಾಮಯ್ಯ ಬಣಕ್ಕೆ ಕೌಂಟರ್ ಕೊಡೋದಕ್ಕೆ ಡಿಕೆಶಿ ಪಡೆ ಈಗಿನಿಂದಲೇ ದೆಹಲಿಯಲ್ಲಿ ಮೊಕ್ಕಾಂ ಹೂಡೋದಕ್ಕೆ ತಯಾರಿ ನಡೆಸ್ತಾ ಇರೋ ಬಗ್ಗೆಯೂ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಒಂದು ಮಾತು, ಕೇರಳದಲ್ಲಿ ಇವತ್ತು ಚೀಫ್ ಮಿನಿಸ್ಟರ್ ಆಯ್ಕೆ ವಿಚಾರದಲ್ಲಿ ಯಾವ ರೀತಿ ಬುದ್ಧಿವಂತಿಕೆಯಲ್ಲಿ ಜನಸಾಮಾನ್ಯರ ಅಪೇಕ್ಷೆಯಂತೆ ನಿರ್ಧಾರ ತೆಗೆದುಕೊಂಡ್ರು, ಅದರಂತೆ ಎಲ್ಲ ಮುಂದಿನ ದಿನಗಳಲ್ಲಿ ಹೈಕಮಾಂಡರು ಯಾವುದೇ ಕರ್ನಾಟಕದ ಎಷ್ಟೇ ಗೊಂದಲ ಇದ್ರು ನಿವಾರಣೆ ಮಾಡ್ತಾರೆ ಅನ್ನೋದನ್ನ ಶಕ್ತಿವಂತರು ಸಮರ್ಥರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದಿನ ದಿನಗಳಲ್ಲಿ ನಿರ್ಧಾರ ತೆಗೆದುಕೋತಾರೆ. ಅಫ್ಕೋರ್ಸ್ ಅದು ಬಹಳ ದಿನದಿಂದ ಇರೋಂಥ ವಿಚಾರನ ಅದನ್ನ ಸಭೆ ಮಾಡಿ ಚರ್ಚೆಗಳು ಮಾಡ್ಕೊಂಡು ಹೈಕಮಾಂಡರ್ ತೆಗೆದುಕೊಂಡಂತ ನಿರ್ಧಾರ ಸೂಕ್ತವಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಒಟ್ನಲ್ಲಿ ಕೇರಳದ ಮುಖ್ಯಮಂತ್ರಿ ಫೈಟ್ಗೆ ಬಂತೆರೆದ ಹೈಕಮಾಂಡ್ ಅದೇ ದೇವರನಾಡಲ್ಲಿ ರಾಜ್ಯದ ಕುರ್ಚಿ ಫೈಟ್ ನ ತೀರ್ಪು ಘೋಷಣೆ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ತಾರ. ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸುತ್ತಾ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗಾದಿಯ ಕುರ್ಚಿ ಕಿತ್ತಾಟ ಮತ್ತಷ್ಟು ತೀವ್ರಗೊಂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಜನ್ಮದಿನದ ಬೆನ್ನಲ್ಲೇ ಕೈಪಾಳ್ಯದಲ್ಲಿ ಭಾರೀ ರಾಜಕೀಯ ಹಲ್ಚಲ್ ಸೃಷ್ಟಿಯಾಗಿದೆ. ಕೇರಳ ಸಿಎಂ ಕುರ್ಚಿ ಗುದ್ದಾಟ, ಸಿಎಂ ಪ್ರಮಾಣ ವಚನ, ಡಿಕೆಶಿ ಅಲ್ಲಿಯೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದ್ದು ದೆಹಲಿ ಮಟ್ಟದಲ್ಲೂ ಕೂಡ ಸಂಚಲನ ಶುರುವಾಗಿದೆ. ಈ ಕುರಿತಾದಂಥ ಒಂದು ಕಂಪ್ಲೀಟ್ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಬೈ ಎಲೆಕ್ಷನ್ ಫಲಿತಾಂಶ ಬೆನ್ನಲ್ಲೇ ಕುರ್ಚಿ ಕದನ. ಕೇರಳ ಬಳಿಕ ಕರ್ನಾಟಕ ನಾಯಕತ್ವ ವಿವಾದಕ್ಕೆ ಇತಿಶ್ರೀ. ಬೈ ಎಲೆಕ್ಷನ್ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕದನ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇರಳದಲ್ಲಿ ಸರ್ಕಾರ ರಚನೆ ಮತ್ತು ಹೊಸ ಸಿಎಂ ಆಯ್ಕೆ ಯುದ್ಧವನ್ನ ಗೆದ್ದಿರುವ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ನೆರೆಯ ರಾಜ್ಯ ಕರ್ನಾಟಕದ ನಾಯಕತ್ವ ಬಗೆಹರಿಸುವುದು ಸವಾಲಾಗಿದೆ. ರಾಜ್ಯದಲ್ಲಿ ಸುದೀರ್ಘ ಅವಧಿಯಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಾಯಕತ್ವ ಕದನ ನಡೀತಾನೆ ಇದೆ. ಹೀಗಾಗಿ ಇದಕ್ಕೆ ಅಂತ್ಯ ಹಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆಯಂತೆ. ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಮತ್ತು ಖಾಲಿ ಇರುವ ಸಚಿವ ಸ್ಥಾನಗಳ ಭರ್ತಿಗೆ ಒತ್ತಾಯಿಸ್ತಾ ಇದ್ರೆ ಇತ್ತ ಡಿಕೆಶಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ. ಡಿಕೆಶಿಗೆ ಬರ್ತ್ಡೇ ಗಿಫ್ಟ್ ಕೊಡುತ್ತಾ ಹೈಕಮಾಂಡ್. ಕೇರಳದಲ್ಲಿ ರಾಹುಲ್ ಭೇಟಿ ಮಾಡ್ತಾರಾ ಡಿಕೆಶಿ? ಇನ್ನು ಇದೇ ಮೇ 15ರಂದು ಡಿಕೆಶಿ ಜನ್ಮದಿನ ಮುಗಿದಿದೆ. ಸಿಎಂ ಆಗುವ ಕನಸು ಕಾಣ್ತಾ ಇರೋ ಟ್ರಬಲ್ ಶೂಟರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಬರ್ತ್ಡೇ ಗಿಫ್ಟ್ ಕೊಡುತ್ತಾ ಅಂತ ರಾಜಕೀಯ ಪಡಸಾಲೆಯಲ್ಲಿ ಜೋರು ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಸೋಮವಾರ ಕೇರಳದಲ್ಲಿ ನಡೆಯಲಿರುವ ಸಿಎಂ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಸೇರಿ ಹೈಕಮಾಂಡ್ನ ಪ್ರಮುಖ ನಾಯಕರು ಆಗಮಿಸ್ತಾ ಇದ್ದಾರೆ. ಡಿಕೆಶಿ ಕೂಡ ಕೇರಳಕ್ಕೆ ಹೋಗ್ತಾ ಇದ್ದು ಅಲ್ಲಿ ರಾಹುಲ್ ಗಾಂಧಿ ಜೊತೆ ಸಿಎಂ ಕುರ್ಚಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕುರ್ಚಿ ಕಿತ್ತಾಟದ ಮಧ್ಯೆ ದೈವದ ಮೊರೆ ಹೋದ ಕೈನಾಯಕ. ಅಧಿಕಾರ ಹಂಚಿಕೆಯ ಸೂತ್ರದ ಆಧಾರದ ಮೇಲೆ ತಮಗೆ ಸಿಎಂ ಪಟ್ಟ ಸಿಗಲೇಬೇಕು ಅಂತ ಪಟ್ಟು ಹಿಡಿದಿರುವ ಡಿಕೆಶಿ ನಿನ್ನೆಯಷ್ಟೇ ಕೇರಳದಲ್ಲಿ ತಾಂತ್ರಿಕ ಪೂಜೆ ಹಾಗೂ ವಿಶೇಷ ಹೋಮಗಳನ್ನು ನೆರವೇರಿಸಿದ್ದಾರೆ. ಶತ್ರು ಭೈರವಿ ಯಾಗ ಅಥವಾ ರಾಜರಾಜೇಶ್ವರಿ ಪೂಜೆಯ ಮೂಲಕ ರಾಜಕೀಯ ವಿಘ್ನ ನಿವಾರಣೆಗೆ ಡಿಕೆಶಿ ಶರಣಾಗಿದ್ದಾರೆ ಎನ್ನಲಾಗ್ತಾ ಇದೆ. ಅತ್ತ ಕೇರಳದಲ್ಲಿ ರಾಜಕೀಯ ದಾಳ ಉರುಳ್ತಾ ಇದ್ರೆ ಇತ್ತ ಬೆಂಗಳೂರು ಮತ್ತು ದೆಹಲಿಯಲ್ಲೂ ಡಿಕೆಶಿ ಬೆಂಬಲಿಗರ ಪಡೆ ಅಲರ್ಟ್ ಆಗಿದೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರೋದಕ್ಕೆ ಡಿಕೆಶಿ ಆಪ್ತ ಶಾಸಕರು ಹಾಗೂ ಬೆಂಬಲಿಗರು ಸದ್ದಿಲ್ಲದೆ ದೆಹಲಿ ಪಯಣ ಬೆಳೆಸುವ ಸಾಧ್ಯತೆ ದಟ್ಟವಾಗಿದೆ. ಸಿದ್ದರಾಮಯ್ಯ ಬಣಕ್ಕೆ ಕೌಂಟರ್ ಕೊಡೋದಕ್ಕೆ ಡಿಕೆಶಿ ಪಡೆ ಈಗಿನಿಂದಲೇ ದೆಹಲಿಯಲ್ಲಿ ಮೊಕ್ಕಾಂ ಹೂಡೋದಕ್ಕೆ ತಯಾರಿ ನಡೆಸ್ತಾ ಇರೋ ಬಗ್ಗೆಯೂ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಒಂದು ಮಾತು, ಕೇರಳದಲ್ಲಿ
ಇವತ್ತು ಚೀಫ್ ಮಿನಿಸ್ಟರ್ ಆಯ್ಕೆ ವಿಚಾರದಲ್ಲಿ ಯಾವ ರೀತಿ ಬುದ್ಧಿವಂತಿಕೆಯಲ್ಲಿ ಜನಸಾಮಾನ್ಯರ ಅಪೇಕ್ಷೆಯಂತೆ ನಿರ್ಧಾರ ತೆಗೆದುಕೊಂಡ್ರು, ಅದರಂತೆ ಎಲ್ಲ ಮುಂದಿನ ದಿನಗಳಲ್ಲಿ ಹೈಕಮಾಂಡರು ಯಾವುದೇ ಕರ್ನಾಟಕದ ಎಷ್ಟೇ ಗೊಂದಲ ಇದ್ರು ನಿವಾರಣೆ ಮಾಡ್ತಾರೆ ಅನ್ನೋದನ್ನ ಶಕ್ತಿವಂತರು ಸಮರ್ಥರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದಿನ ದಿನಗಳಲ್ಲಿ ನಿರ್ಧಾರ ತೆಗೆದುಕೋತಾರೆ. ಅಫ್ಕೋರ್ಸ್ ಅದು ಬಹಳ ದಿನದಿಂದ ಇರೋಂಥ ವಿಚಾರನ ಅದನ್ನ ಸಭೆ ಮಾಡಿ ಚರ್ಚೆಗಳು ಮಾಡ್ಕೊಂಡು ಹೈಕಮಾಂಡರ್ ತೆಗೆದುಕೊಂಡಂತ ನಿರ್ಧಾರ ಸೂಕ್ತವಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಒಟ್ನಲ್ಲಿ ಕೇರಳದ ಮುಖ್ಯಮಂತ್ರಿ ಫೈಟ್ಗೆ ಬಂದೆರೆದ ಹೈಕಮಾಂಡ್ ಅದೇ ದೇವರನಾಡಲ್ಲಿ ರಾಜ್ಯದ ಕುರ್ಚಿ ಫೈಟ್ ನ ತೀರ್ಪು ಘೋಷಣೆ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ತಾರ. ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸುತ್ತಾ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.